ನಮಸ್ಕಾರ. ಗುರುಜ್ಯೋತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಅಂತೂ ಇಂತೂ ಗಣಪತಿ ಹಬ್ಬ ಬಂದೇ ಬಿಡ್ತಲ್ರಿ. ಇನ್ನೂ ಭಾಳ ದಿನ ಉಳಿದಿಲ್ಲ. ಗಣಪ ಅಂದ್ರೆ ಯಾರಿಗಿಷ್ಟ ಇಲ್ಲ ಹೇಳ್ರಿ? ಎಲ್ಲರಿಗೂ ಇಷ್ಟ ರೀ. ಸಣ್ಣ ಮಕ್ಕಳಿಂದ ಹಿಡಿದು ಹಿರಿಯರ್ತನ ಎಲ್ಲರಿಗೂ ಗಣಪ ಅಂದ್ರೆ ಅಚ್ಚುಮೆಚ್ಚು. ಎಲ್ಲ ಓಣಿಗಳಲ್ಲೂ ಗಣಪನ ಕೂಡಿಸ್ತಾರೆ. ಒಂದೊಂದು ಓಣಿಯಾಗ ಒಂದೊಂದು ರೀತಿ ಸಂಭ್ರಮದಿಂದ ವಿಜೃಂಭಣೆಯಿಂದ ಆಚರಿಸ್ತಾರೆ. ಅವ್ರವ್ರ ಓಣಿ ಗಣಪ ಅವ್ರವ್ರಿಗೆ ಇಷ್ಟ ಬಿಡ್ರಿ, ಅಷ್ಟು ಚಂದ ಮಾಡ್ತಾರೆ. ನಮ್ಮ ಓಣ್ಯಾಗಂತೂ ಭಾಳ ಚಂದ ಆಚರಿಸ್ತೀವ್ರಿ ನಾವು. ಗಣೇಶನ ಹಬ್ಬ ಬಂತು ಅಂದ್ರೆ ನಮಗೆ ಅಷ್ಟು ಖುಷಿ ನೋಡ್ರಿ ಓಣ್ಯಾವ್ರಿಗೆಲ್ಲರಿಗೂ. ನಮ್ಮದು ರುಕ್ಮಾಂಗದ ಗಜಾನನ ಮಂಡಳಿ ಅಂತೇಳಿ ನಮ್ಮ ಮಂಡಳಿ ಹೆಸರು ಅದ ರೀ. ಇದೇನಪ್ಪ ಈಕೆ ಹೆಣ್ಮಗಳಾಗಿ ನಮ್ಮ ಮಂಡಳಿ ಅಂತಾಳಲ್ಲ ಅಂತ ನೀವು ಅನ್ಕೋಬೋದು. ಅದೇ ರೀ ನಮ್ಮ ಓಣಿ ವಿಶೇಷ. ನಮ್ಮ ಓಣ್ಯಾಗ ಗಂಡಸ ಮಕ್ಕಳಷ್ಟೇ ಆಚರಿಸಂಗಿಲ್ಲ ರೀ. ಎಲ್ಲ ಹೆಣ್ಮಕ್ಳಿಗೂ ಅವಕಾಶ ಕೊಡಬೇಕು ಅನ್ನೋ ಸಲುವಾಗಿ ಮಹಿಳಾ ಅಧ್ಯಕ್ಷರನ್ನಾಗಿನೂ ಮಾಡ್ತಾರೆ. ಈಗ ನೋಡ್ರಿ ಎಲ್ಲ ಕಡೆ ಹೆಂಗಿರ್ತದ, ಗಣೇಶನ ಕೂಡ್ಸೋದು, ಓಣಿ ಗಣೇಶನ ಕೂಡ್ಸೋದು ಅಂದ್ರೆ ಅಲ್ಲಿ ಗಂಡಸರು ಮಾತ್ರ ಓಡಾಡ್ತಿರ್ತಾರೆ. ಆದ್ರೆ ನಮ್ಮ ಓಣಿಯೊಳಗೆ ಹಂಗಲ್ರಿ. ಹೆಣ್ಮಕ್ಳು ಬರಲಿ ಭಾಗವಹಿಸ್ಲಿ ರೀ ಅಂತ ತಿಕ್ಕೊಂಡು 2 ದಿನ ನಮಗಂತಲೇ ಸ್ಟೇಜ್ ಕೊಡ್ತಾರೆ. ಎಲ್ಲ ಥರ ಭಾಗವಹಿಸ್ತಾರೆ, ಡ್ಯಾನ್ಸ್ ಮಾಡ್ತಾರೆ, ಹೆಣ್ಮಕ್ಳೆಲ್ಲ ಫ್ಯಾಷನ್ ಶೋ ಮಾಡ್ತಾರೆ. ನಮ್ಮ ಓಣಿಯೊಳಗೆ ಆ ಥರ ನಡೀತದೆ ರೀ. ನಮ್ಮ ಓಣಿದು ವಿಶೇಷನೇ ಬೇರೆ ಅದ ಬಿಡ್ರಿ ಅದು. ಮತ್ತು ಆಮೇಲೆ ಸಾಧಕರಿಗೆ ಸನ್ಮಾನ ಮಾಡ್ತಾರೆ. ಇಂಥ ಸಾಧಕರನ್ನ ಕರೆಸ್ತಾರಂದ್ರೆ ಒಳ್ಳೆ ಸಾಧಕರನ್ನ ಕರೆಸ್ತಾರೆ ನಮ್ಮ ಓಣಿ ಒಳಗೆ. ಅವ್ರಿಗೆ ಯಾರೂ ಸನ್ಮಾನ ಮಾಡಿರಂಗಿಲ್ಲ. ಆ ಥರ ಇದ್ದವ್ರನ್ನ ಹುಡುಕಿ ಕರ್ಕೊಂಡು ಬರ್ತಾರೆ. ಅಂದ್ರೆ ಅವರಿಂದ ಕೆಲಸ ಜಾಸ್ತಿ ಆಗಿರ್ತದೆ, ಆದ್ರೆ ಸನ್ಮಾನ ಆಗಿರಂಗಿಲ್ಲ. ಆ ಥರ ಒಳ್ಳೆ ಸಾಧಕರನ್ನ ಕರ್ಕೊಂಡು ಬಂದು ಸನ್ಮಾನ ಮಾಡ್ತಾರೆ. ಅದ್ರ ಬಗ್ಗೆ ನನಗೆ ಭಾಳ ಹೆಮ್ಮೆ ಅನ್ನಿಸ್ತದೆ ರೀ. ಮಹಿಳೆಯರಿಗೆ ಭಾಳ ಅಂದ್ರೆ ಭಾಳ ಗೌರವ ಅದ ರೀ ನಮ್ಮ ಓಣಿ ಒಳಗೆ. ಗಣೇಶನ ಕೂಡಿಸುವಾಗ ನಾವು ರಾತ್ರಿ 12 ಗಂಟೆ ತನಕ ಅಲ್ಲೇ ಕೂತಿರ್ತೀವಿ ರೀ. ಭಾಳ ಸೇಫ್ ಅದು. ಅಷ್ಟು ನಮ್ಮ ಓಣಿ ಬಗ್ಗೆ ನಮ್ಗೆ ಎಷ್ಟು ಹೇಳಿದ್ರೂ ಕಡಿಮೆನೇ ರೀ. ಹಂಗಾಗಿ ಎಲ್ಲರಿಗೂ ರುಕ್ಮಾಂಗದ ಗಜಾನನ ಮಂಡಳಿಯ ಎಲ್ಲ ಸದಸ್ಯರಿಗೂ ನನ್ನ ಕಡೆಯಿಂದ ಧನ್ಯವಾದಗಳನ್ನ ಹೇಳ್ತೀನಿ ರೀ. ಏನಪ್ಪ ಈಕೆ ಬರೀ ತಮ್ಮ ಓಣಿದ ಹೇಳಿಗತ್ತಾಳ ಅಂತ ಅನ್ಕೋಬೇಡ್ರಿ. ಬರ್ತೀನಿ ವಿಷಯಕ್ಕೆ. ಇವತ್ತು ನಾ ಏನು ಹೇಳಿ ಹೊರಟೀನಿ ಅಂದ್ರೆ ಗಣೇಶನ ಜನನ ಹೆಂಗಾಯಿತು ಅದ್ರ ಬಗ್ಗೆ ಒಂದು ಹಾಡದ. ಆ ಹಾಡು ಹಾಡ್ತೀನಿ, ಹಂಗೆ ಅದ್ರದ್ದು ವಿವರಣೆನೂ ಕೊಡ್ತೀನಿ ಅಂತ ಕೇಳೋಣಂತ ಬರ್ರಿ. ಮೈಯ ಮಣ್ಣ ಬೆವರು ತೆಗೆದು ಮಾಡಿ ಎಳೆಯ ಮೂರುತಿ, ಅದಕ್ಕೆ ಜೀವ ಸತ್ವ ತುಂಬಿ ನಲಿದಳಾಗ ಪಾರ್ವತಿ. ಮನೆಯೊಳಾರು ಬಾರದೆಂದು ನೋಡಿಕೊಳ್ಳೋ ಎಂದಳು, ಬಾಗಿಲಲ್ಲಿ ಕಂದನ ನಿಲ್ಲಿಸಿ ಸ್ನಾನ ಗೃಹಕ್ಕೆ ನಡೆದಳು. ಅಸುರರನ್ನು ಜಯಿಸಿ ಬಂದ ಆಗ ತಾನೆ ಶಶಿಧರ, ತಡೆದ ಕುವರನನ್ನು ಕಂಡು ಕುಣಿದು ಹೋದ ಶಂಕರ. ತಲೆಯ ಒಡೆದು ಒಳಗೆ ನಡೆದು ಸತಿಯ ಮುಂದೆ ಪೇಳಿದ, ಅಯ್ಯೋ ನನ್ನ ಕಂದ ಸತ್ತನೆಂಬ ಅಳಲು ಕೇಳಿದ. ಸತ್ತ ಮಗನ ಮತ್ತೆ ಬದುಕಿಸೆಂದು ಹಠವ ತೊಟ್ಟಳು, ಅಲ್ಲಿವರೆಗೆ ಊಟ ಮಾಡೆನೆಂದು ಮಲಗಿ ಬಿಟ್ಟಳು. ದಾರಿ ಕಾಣದಾಗ ಶಿವನು ಹೊರಗೆ ಬಂದು ನೋಡಿದ, ತಲೆಯ ಕಡೆದುದನ್ನು ಕಂಡು ಚಿಂತೆಯಿಂದ ಪಾಡಿದ. ಅತ್ತಲಿತ್ತ ಸುಳಿದು ಆನೆ ಮುಖವ ತಂದನು, ಮಗನ ಮುಂಡದೊಡನೆ ಬೆಸೆದು ಏಳು ಕಂದ ಎಂದನು. ನಗುತ್ತಲೆದ್ದ ಕುವರನನ್ನು ಅಪ್ಪಿಕೊಂಡ ಪಾರ್ವತಿ, ಅದು ಬಿಟ್ಟ ಅವಳ ದೇವಗಣಕ್ಕೆ ಅಧಿಪತಿ. ವಿಘ್ನಗಳನ್ನು ದೂರ ಮಾಡು ನಮ್ಮ ಸಲಹು ಗಣಪತಿ, ನಿನ್ನ ಪಾದ ಹಸ್ತದಿಂದ ನೀಡು ನಮಗೆ ಸನ್ಮತಿ, ನೀಡು ನಮಗೆ ಸನ್ಮತಿ. ಈ ಹಾಡಿನ ಅರ್ಥ ಏನಂದ್ರೆ, ಪಾರ್ವತಿ ಕೆಲವೊಬ್ರು ಏನು ಹೇಳ್ತಾರೆ, ಮೈಯ ಮಣ್ಣ ಬೆವರು ತೆಗೆದು ಮಾಡ್ಯಾಳ ಅಂತ ಹೇಳ್ತಾರೆ. ಕೆಲವೊಬ್ಬರು ಅರಿಶಿಣದಿಂದ ಮಾಡ್ಯಾಳ ಅಂತ ಹೇಳ್ತಾರೆ. ಪಾರ್ವತಿನೇ ಒಂದು ಮೂರ್ತಿ ಮಾಡ್ತಾಳ, ಅದಕ್ಕೆ ಜೀವ ಕೊಡ್ತಾಳ, ಅದು ಮಗ ಅಂತ ಅನ್ಕೋತಾಳ. ಅದು ಜೀವ ಬಂದ ತಕ್ಷಣ ಪಾರ್ವತಿಗೆ ಅಮ್ಮ ಅಂತ ಕರಿತದಲ್ಲ, ಆಹಾ ಅಮ್ಮ ಅಂತ ಕರೆಯೋದ್ರಲ್ಲಿ ಎಷ್ಟು ಖುಷಿ ಅದಲ್ಲ ಅಂದ್ಕೊಂಡು ತಾನು ಸ್ನಾನಕ್ಕೆ ಹೋಗ್ಬೇಕಾಗಿರ್ತದ. ಅದ್ರ ಸಂಬಂಧ ಬಾಗಿಲಲ್ಲಿ ಆ ಖುಷಿನ ನಿಲ್ಲಿಸಿ, ನೀ ಒಳಗಡೆ ಯಾರನ್ನೂ ಬಿಡಬೇಡ, ನಾನು ನಿನಗೆ ಶಕ್ತಿ ಕೊಟ್ಟಿನಿ, ಯಾರಾದರೂ ಒತ್ತಾಯದಿಂದ ಒಳಗೆ ಬರ್ತಿದ್ರಂದ್ರೆ ನಿನ್ನ ಶಕ್ತಿ ತೋರಿಸು ಅಂತಿಕೊಂಡು ಆಕೆ ಸ್ನಾನಗೃಹಕ್ಕೆ ಹೋಗ್ತಾಳ. ಅವಾಗ ಶಿವ ಬರ್ತಾನ. ಶಿವಗ ಇವ ಯಾರಂತ ಗೊತ್ತಿರಂಗಿಲ್ಲ, ಇವನಿಗೆ ಶಿವ ಯಾರು ಅಂತ ಗೊತ್ತಿರಂಗಿಲ್ಲ. ನಾ ಒಳಗೆ ಹೋಗಬೇಕು ಅಂತ ಶಿವ ಅಂದಾಗ, ನಾನು ಬಿಡಂಗಿಲ್ಲ, ನಮ್ಮಮ್ಮ ಯಾರನ್ನೂ ಬಿಡಬಾರ್ದು ಅಂದಾಳ ಅಂತ ಆ ಹುಡುಗ ಹೇಳ್ತಾನ. ಅವಾಗ ಸಿಟ್ಟು ಬರ್ತದೆ ಶಿವನಿಗೆ. ಸಿಟ್ಟು ಬಂದು ನನ್ನನ್ನೇ ತಡಿತೀಯ ನೀನು ಅಂದ್ಕೊಂಡು ಅವನ ಶಿರವನ್ನೇ ಹಿಂಗೆ ಆ ಹುಡುಗನ ಶಿರನೇ ಕೊಯ್ದು ಬಿಡ್ತಾನೆ. ಅವಾಗ ಒಳಗೆ ಹೋಗ್ತಾನೆ. ಹಂಗೆ ಹೋಗಿ ಹೇಳಿದಾಗ ಪಾರ್ವತಿ ಹೊರಗೆ ಬಂದು ನೋಡ್ತಾಳೆ. ಸ್ನಾನ ಮುಗಿಸಿ ಖುಷಿಂದು ರುಂಡ ಒಂದು ಕಡೆ ಮುಂಡು ಒಂದು ಕಡೆ ಬಿದ್ದಿರ್ತದೆ. ಅದನ್ನ ನೋಡಿ ಭಾಳ ಅಂದ್ರೆ ಭಾಳ ಅಳಲಿಕ್ಕೆ ಶುರು ಮಾಡ್ತಾಳೆ ಪಾರ್ವತಿ.
ನನ್ನ ಮಗ ನನ್ನ ಮಗನ ನೀ ಬದುಕಿಸ್ಕೊಡು, ಇಲ್ಲಾಂದ್ರೆ ಬ್ರಹ್ಮಾಂಡವನ್ನೇ ನಾಶ ಮಾಡ್ತೀನಿ ನಾನು, ಹಂಗೆ ಹಿಂಗೆ ಅಂತಿಕೊಂಡು ಅಡ್ಡಿ ತೆಗಿಲಿಕ್ಕೆ ನಿಂತು ಬಿಡ್ತಾಳೆ ಪಾರ್ವತಿ. ಅವಾಗ ಏನು ಮಾಡ್ಬೇಕು ಶಿವ ಅಂತ ಗೊತ್ತಾಗ್ಲಾರ್ದಾಗ ಸಿಟ್ಟಿನಾಗ ನಾನು ಹೆಂಗೆ ಕಡ್ದಿನಲ್ಲ ಅಂತಿಕೊಂಡು ಅವನಿಗೂ ಪಶ್ಚಾತ್ತಾಪ ಆಗಿ ತನ್ನ ಸೇವಕರನ್ನ ಕರೆದು, ನೀವು ಹಿಂಗೆ ಹೋಗ್ರಿ, ಹೋದಾಗ ದಕ್ಷಿಣಾಭಿಮುಖವಾಗಿ ಮಲಗಿದ್ದ ಯಾವುದೇ ಪ್ರಾಣಿ ಇರ್ಲಕ್ಕ ಆ ಪ್ರಾಣಿ ನಿಮ್ಮ ಕಣ್ಣಿಗೆ ಫಸ್ಟ್ ಯಾವ ಪ್ರಾಣಿ ಬೀಳ್ತದಲ್ಲ ಅದರ ಮುಖಾನ ತೊಗೊಂಡು ಬರ್ರಿ ಅಂತೇಳಿ ಸೇವಕರನ್ನ ಕಳಿಸ್ತಾನೆ ಶಿವ. ಆವಾಗ ಅವರು ಹೋಗ್ತಿರ್ಬೇಕಾದ್ರೆ ದಕ್ಷಿಣಾಭಿಮುಖವಾಗಿ ಒಂದು ಆನೆ ಮಲಗಿರ್ತದೆ, ಆ ಆನೆ ಮುಖಾನೇ ತೊಗೊಂಡು ಬರ್ತಾರೆ. ಅದನ್ನು ತಂದು ಏನು ಶಿರಾ ಕೊಯ್ದಿದ್ನಲ್ಲ ಆ ಹುಡುಗನ ತಲೆ ಮೇಲೆ ಅದನ್ನ ಇಟ್ಟು ಏಳು ಕಂದ ಅಂತ ಹೇಳಿದಾಗ ಆ ಮಗು ಎದ್ದು ನಿಂತ್ಕೋತದ. ಮಗನಿಗೆ ಜೀವ ಬಂದಿದ್ದು ನೋಡಿ ಪಾರ್ವತಿಗೆ ಭಾಳ ಖುಷಿ ಆಗ್ತದೆ ರೀ. ಪ್ರೀತಿಯಿಂದ ಅವನು ಹೋಗಿ ತಬ್ಕೊಂಡು ಶಿವನಿಗೆ ಹೇಳ್ತಾಳೆ, ನಾನೇ ಈ ಜೀವ ಕೊಟ್ಟು ನನ್ನ ಮಗ ಅಂತ ಅಂದ್ಕೊಂಡೀನಿ, ನೀವು ನಿಮ್ಮ ಮಗ ಅಂತ ಅನ್ಕೋಬೇಕು ಅಂತ ಶಿವಿಗೆ ಹೇಳಿದಾಗ ಶಿವನು ಖುಷಿಯಿಂದ ನೀನು ಗಜಮುಖ ಅಂತ ಪ್ರಸಿದ್ಧಿಯಾಗು, ಮೊದಲ ಪೂಜೆ ನಿನಗೇ ಆಗಲಿ ಅಂತೇಳಿ ಆಶೀರ್ವಾದ ಮಾಡ್ತಾನೆ ಶಿವ. ಆವಾಗಿಂದ ಗಣಪ ಅಂತಾರ, ಗಜಮುಖ ಅಂತಾರ, ವಿನಾಯಕ ಅಂತಾರ, ವಿಘ್ನೇಶ್ವರ ಅಂತಾರ. ಒಂದಲ್ಲ ಎರಡಲ್ಲ, ಗಣೇಶನಿಗೆ ಅಷ್ಟೊಂದು ಹೆಸರಿದವ. ಅಷ್ಟೇ ಪ್ರೀತಿಯಿಂದ ಎಲ್ಲರೂ ಗಣೇಶನ ನೋಡ್ತಾರ. ಗಣಪತಿ ಹಬ್ಬ ಬಂತು ಅಂದ್ರೆ ಮಕ್ಕಳಿಗಂತೂ ಭಾಳ ಖುಷಿ ಆಗ್ತದ್ರಿ. ಕೆಲವೊಬ್ಬರು ಮಕ್ಕಳು ಗಣೇಶನ ಕಳಿಸೋ ಮುಂದಾಗ ಅಳೋದೂ ಅದ ರೀ, ಯಾಕೆ ಕಳಿಸ್ತೀರಿ ಅಂತಿಕೊಂಡು. ಅಷ್ಟು ಏನೋ ಒಂಥರ ಗಣಪತಿ ಅಂದ್ರೆ ಎಲ್ಲ ಮನುಷ್ಯರಿಗೆ ಅಟ್ಯಾಚ್ಮೆಂಟ್ ಜಾಸ್ತಿ ರೀ. ಹಾಗಾಗಿ ಎಲ್ಲರಿಗೂ ಗಣಪತಿ ಹಬ್ಬದ ಶುಭಾಶಯಗಳು. ಇನ್ನು ಭಾಳ ದಿನ ಆದ ಕರೆ ಆದ್ರೆ ಅಡ್ವಾನ್ಸ್ ಆಗಿ ಹೇಳಿಕತ್ತೀನಿ. ಇಷ್ಟೊತ್ತು ಹಾಡು ಕತೆ ಹಾಗೂ ನನ್ನ ಮಾತು ಕೇಳಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ.